ಎಲ್ಲರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಿದ್ದೀನಿ. ಇವತ್ತು ಲೈವ್ ಬಂದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಈಗಾಗಲೇ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇದ್ವಿ. ಇವತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಇದೆ. ಆ ಒಂದು ಉದ್ದೇಶದಿಂದ ಇಲ್ಲಿ AC ಅವರಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಮುಖಾಂತರ ಎಲ್ಲ ತಮ್ಮ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಆದೇಶವನ್ನು ಮಾಡ್ಬೇಕಂತೇಳಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಬರೆದು ಲೆಟ್ರ್ ಮೂಲಕ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ನಮ್ಮ SC ST ಘಟಕದ ಜಿಲ್ಲಾಧ್ಯಕ್ಷರ ಮಾತಾಡ್ತಾರೆ. ಸರ್ ಮಾತಾಡಿ. ಬಂಧುಗಳೇ, ಎಲ್ಲರೂ ಹೋಗ್ತಾರೆ. ನಾನು ಜಿಲ್ಲಾಧ್ಯಕ್ಷರು ಡಿ ವೆಂಕಟೇಶ್ವರು, SC ST ಘಟಕ ಬಳ್ಳಾರಿ. ಇವತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನ ಆಗಿರ್ತದೆ. ಪಕ್ಷ ಯಾವುದೇ ಸರ್ವಸಾಮಾನ್ಯವಾಗಿ ಕೆಲಸ ಆಗ್ಬೇಕಾದ್ರೆ ಲಂಚ ಅನ್ನೋದು ಸರ್ವಸಾಮಾನ್ಯ ಆಗಿಬಿಡುತ್ತೆ. ಲಂಚ ಇಲ್ಲದೆ ಕೆಲಸ ಮಾಡುತ್ತಾನೇ ಇಲ್ಲ. ಇವತ್ತು ಬಾ, ನಾಳೆ ಬಾ, ನಾಳೆ ಬಾ, ಇವತ್ತು ಬಾ, ಆಮೇಲೆ ಫೈಲ್ ಕಳೆದೋಗಿದೆ, ಅದು ಇದು ಕಿರಿಕಿರಿ ಮಾಡೋದು, ಅಬ್ಜೆಕ್ಷನ್ ಮಾಡೋದು, ಈ ಥರ ಸರ್ವಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಲಂಚವನ್ನು ನಿರ್ಮೂಲನೆ ಮಾಡಬೇಕೆಂಬುದೇ ನಮ್ಮ KRS ಪಕ್ಷದ ಮೂಲ ಉದ್ದೇಶ. ಆದ್ದರಿಂದ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನದಂದು, ವಿರೋಧ ದಿನದಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾರೇ ಆಗಲಿ ಲಂಚ ಕೊಡಬಾರ್ದು ಎಂಬುದು ನಮ್ಮ ಮೂಲ ಉದ್ದೇಶ. ತಮ್ಮ ಸಮಸ್ಯೆಗಳು ಯಾವುದೇ ಇದ್ದರೆ ಕೂಡ ನಮ್ಮ KRS ಪಕ್ಷಕ್ಕೆ ಸಲ್ಲಿಸಬಹುದು ಎಂದು ನಾನು ಈ ಮೂಲಕ ಎಲ್ಲರಿಗೆ ಮನವಿ ಮಾಡುತ್ತೇನೆ. ಸ್ವಲ್ಪ ಲೆಟರ್ ತೋರಿಸಿ. ಕರ್ನಾಟಕ ರಾಷ್ಟ್ರೀಯ ಸಮಿತಿಯ ಪಕ್ಷದ ಸ್ವಚ್ಛತಾ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಬಳ್ಳಾರಿ ಜಿಲ್ಲಾ SC ST ಘಟಕದ ಬಳ್ಳಾರಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿರುತ್ತೇವೆ. ಈ ದಿನ ಹೇಳಿ ತಮ್ಮ ಅಭಿಪ್ರಾಯ ಏನು ಮಾತಾಡ್ತೀರಾ? ನಮ್ಮ ಅಭಿಪ್ರಾಯ, ಈ ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕೆಂಬುದೇ ಒಂದು ಉದ್ದೇಶ. ಎಲ್ಲೇ ನೋಡಿದ್ರೂ ಲಂಚ ಎಂಬುದೇನು ರೈತರನ್ನು ಉದ್ಧಾರ ಆಗಿಲ್ಲ. ಒಂದು ಬೆಳೆ ಬಂದ್ರೂ ಲಂಚ ಬೇಕು. ಇನ್ನೊಂದು ಯಾವುದೇ ರೀತಿ ಒಂದು ಟಿಕೆಟ್ ತಗೊಂಡು ಹೋದ್ರೂ, ರೈಲಿನಲ್ಲಿ ಹೋದ್ರೂ ಭ್ರಷ್ಟರಿದ್ದಾರೆ. ಅದರಲ್ಲಿ ಕೂಡ ರೊಕ್ಕ ಕೊಟ್ಬಿಟ್ರೆ ಆಯಿತು. ಕೆಲವೊಂದು ಸಾರಿ ಅಧಿಕಾರಿಗಳು ಕೂಡ ಪ್ರಾಣಿ ಬೇಕು, ನಮಗೆ ಮೊಟೇಷನ್ ಬೇಕು ಅಂತ ರೈತರು ಹೋದರೆ ಆ ಮೊಟೇಷನ್ನ ತಗೊಬೇಕಾದ್ರೂ ಕೂಡ ಲಂಚ ತಗೊಂತಾರೆ. ಅದನ್ನು ನಿರ್ಮೂಲನೆ ಮಾಡಬೇಕು. ಆದಷ್ಟು ನಮ್ಮ KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಗೆ ಯಾವ್ದಾರ ಪ್ರಾಬ್ಲಮ್ ಇದ್ರೂ ಕೂಡ ನಮಗೆ ಆದಷ್ಟು ತಿಳಿಸಿರಿ, ಕಮೆಂಟ್ ಒಳ್ಳೆಯವು ಮಾಡಿರಿ. ನಿಮಗೆ ನಾವು ಬೆನ್ನೆಲುಬಾಗಿ ನಾವು ನಿಂದಿರ್ತೀವಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ನಾವು ಎರಡು ಮಾತುಗಳನ್ನು ಮುಕ್ತಾಯ ಮಾಡುತ್ತೀವಿ. ಅಣ್ಣ ಏನಾದ್ರು ಮಾತಾಡ್ತೀರಿ? ನಮಸ್ಕಾರ ಬಂಧುಗಳೇ. ನಾಗರಾಜ್, ಉಪಾಧ್ಯಕ್ಷ SC ST ಘಟಕ ಬಳ್ಳಾರಿ. ಈ ದಿನ ಮಾಜಿ ಮುಕ್ತ, ಲಂಚ ಮುಕ್ತ ಮಾಜಿ ಸೈನಿಕರು ಸಹ ಇದ್ದೀವಿ. ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ ಕರ್ನಾಟಕ ಮಾಡಬೇಕಂತಂದೇಳಿ ನಮ್ಮ KRS ಪಕ್ಷ ಈ ದಿನ ಒಂದು ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಲು ಇಲ್ಲಿ ಬಂದಿದ್ದೇವೆ. ಏಕೆಂದರೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ, ಲಂಚ ಅನ್ನೋದು ತಾಂಡವಾಡುತ್ತದೆ. ಅದನ್ನು ನಿರ್ಮೂಲನೆ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೇವೆ ಕೊಡಬೇಕಂತಂದೇಳಿ ಇದನ್ನು ನಾವು ಸಂಬಂಧಪಟ್ಟ ಎಲ್ಲ ಕಚೇರಿಗಳಿಗೂ ಸಹ ಒಂದು ಮನವಿಯನ್ನು ಪತ್ರವನ್ನು ಕೊಡೋಕ್ಕೆ ಬಂದಿದ್ದೇವೆ. ಈ ದಿನ DC ಅವರಿಗೂ ಸಹ ಕೊಟ್ಟಿದ್ದೇವೆ. ಅದೇ ರೀತಿ ಮುಂದೆ ಎಲ್ಲ ಕಚೇರಿಗಳಲ್ಲಿ ಸಹ ಕೊಡೋಕೆ ನಾವು ಸಿದ್ಧರಿದ್ದೇವೆ. ನಮ್ಮ ಈ ಒಂದು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ಮಾಡಬೇಕನ್ನೋದು ಉದ್ದೇಶ ನಮ್ಮ KRS ಪಕ್ಷಕ್ಕಿದೆ. ಮಾಡಲೇಬೇಕು ಅನ್ನೋದು ಒತ್ತಾಯ ಸಹ ನಾವು KRS ಪಕ್ಷದಿಂದ ಮಾಡುತ್ತಿದ್ದೇವೆ. ಧನ್ಯವಾದಗಳು. ನೀವೇನು ಮಾತಾಡ್ತೀರಾ ಸರ್? ಈ ಸುಬ್ಬೈ ತಗೊಂಡ್ರೆ